ಸ್ನೇಹಿತರೆ, ನೀವು ಯಾವುದೂ ಆಫೀಸ್ಗೆ ಹೋಗದೇನೆ ನಿಮ್ಮ ಒಂದು ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟನ್ನು ಆನ್ಲೈನಲ್ಲೇ ಪ್ರಿಂಟ್ ತೊಗೋಬೋದು. ಸೊ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇಲ್ಲ ಅಂದ್ಕೊಳ್ಳಿ, ನಂಬರ್ ಇದೆ, ಎಕ್ಸ್ಪೈರ್ ಆಗಿದೆ, ಇಲ್ಲ ನಮಗೆ ರೀಪ್ರಿಂಟ್ ಬೇಕು. ಸೊ ಅದನ್ನೆಲ್ಲ ನೀವೇನಪ್ಪ ಅಂತಂದರೆ ಈಸಿಯಾಗಿ ಪ್ರಿಂಟನ್ನು ತೊಗೋಬೋದು ಯಾವುದೇ ಒಂದು ಆಫೀಸ್ಗೆ ಹೋಗದೆ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಿಮ್ಮ ಒಂದು ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟನ್ನು ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಅದನ್ನು ಪ್ರಿಂಟ್ ಕೂಡ ನೀವು ಹಾಕೋಬೋದು, ಒರಿಜಿನಲ್ ಕಾಪಿನ. ಸೊ ಯಾವ ಥರ ಏನು ಅನ್ನೋದನ್ನು ಕಂಪ್ಲೀಟಾಗಿ ನೋಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನಾಡ ಕಚೇರಿಯನ್ನು ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು, ನಾನು ನಾಡ ಕಚೇರಿಯನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಸೊ ನಾಡ ಕಚೇರಿ ನಿಮಗೆ ಈ ಥರ ಒಂದು ಇಂಟರ್ಫೇಸಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ನೋಡ್ಬೋದು ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ಅಪ್ಲೈ ಆನ್ಲೈನ್ ಇದೆ, ಅಪ್ಲಿಕೇಶನ್ ಸ್ಟೇಟಸ್ ಇದೆ, ನಾಡ ಕಚೇರಿ ಸರ್ಟಿಫಿಕೇಟ್ ವೆರಿಫಿಕೇಷನ್ ಇದೆ. ಸೊ ನೀವು ಮೊದಲಿಗೆ ಏನು ಮಾಡಬೇಕಾಗಿರುತ್ತಪ್ಪ ಅಂತಂದರೆ, ನೀವು ನಿಮ್ಮ ಹತ್ರ ಒಂದು ಸರ್ಟಿಫಿಕೇಟ್ ಇದೆ ಅಂದ್ಕೊಳ್ಳಿ. ಸೊ ಅದು ಹಳೇದು, ಹರಿದೋಗಿದೆ, ಬಟ್ ಏನಂತಂದರೆ ಇನ್ನೂ ಅಂದರೆ ಡೇಟ್ ಇದೆ, ಇನ್ನೂ ಎಕ್ಸ್ಪೈರ್ ಆಗಿಲ್ಲ. ಹಾಗಂತಂದರೆ ಇಲ್ಲಿ ಏನು ಮಾಡಬೇಕು, ನೀವು ನಾಡ ಕಚೇರಿ ಸರ್ಟಿಫಿಕೇಟ್ ವೆರಿಫಿಕೇಷನ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಒಂದು RD ನಂಬರನ್ನು ಹಾಕ್ಬಿಟ್ಟು ವೆರಿಫೈ ಮಾಡ್ಕೋಬೇಕಾಗತ್ತೆ ಸರ್ಟಿಫಿಕೇಟನ್ನು. ಸೊ ರನ್ನಿಂಗಲ್ಲಿದೆಯಾ, ಇಲ್ಲ ಏನಾದರೂ ಪ್ರಾಬ್ಲಮ್ ಆಗಿದೆಯಾ, ಅಲ್ಲ ಅದು ಎಲ್ಲನೂ ಕಂಪ್ಲೀಟಾಗಿ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇವಾಗ ಇಷ್ಟು ವೆರಿಫೈ ಎಲ್ಲ ಆದ ಮೇಲೆ ನಾವೇನು ಮಾಡಬೇಕು, ಮೊದಲು ಓಕೆ ವೆರಿಫಿಕೇಷನಲ್ಲಿದೆ, ರನ್ನಿಂಗಲ್ಲಿದೆ ಸರ್ಟಿಫಿಕೇಟ್ ಅಂತ ತಿಳಿದಾದ ಮೇಲೆ ನೀವೇನು ಮಾಡಬೇಕು, ಅಪ್ಲೈ ಆನ್ಲೈನ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ನಿಮಗೆ ಲಾಗಿನ್ ಆಗೋಕ್ಕೆ ಕೇಳುತ್ತೆ. ಸೊ ನಿಮ್ಮ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಗೆಟ್ OTP ಮೇಲೆ ಕ್ಲಿಕ್ ಮಾಡಿ, OTP ಹಾಕ್ಬಿಟ್ಟು ಲಾಗಿನ್ ಆಗಿ. ಲಾಗಿನ್ ಆದರೆ ಅಂತಂದರೆ ನಿಮಗೆ ಇಲ್ಲಿ ನೋಡ್ಬೋದು ಈ ಥರ ಲಾಗಿನ್ ಆಗುತ್ತೆ. ಸೊ ಇಲ್ಲಿ ನೀವು ರಿಕ್ವೆಸ್ಟ್ ಇಲ್ಲಿ ಸರ್ಟಿಫಿಕೇಟ್ಸ್ಗಳನ್ನು ನೀವು ಅಪ್ಲೈ ಮಾಡ್ಕೋಬೋದು. OBC, ರೆಸಿಡೆನ್ಷಿಯಲ್, ಮೈನಾರಿಟಿ, ಲಿವಿಂಗ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, HK, ಅದೇ ರೀತಿ ಫ್ಯಾಮಿಲಿ ಟ್ರೀ ಆಗಿರ್ಬೋದು, ಕ್ರಾಪ್ ಸರ್ಟಿಫಿಕೇಟು, ಕಾಸ್ಟ್ ಸರ್ಟಿಫಿಕೇಟು, ಅಗ್ರಿ ಸರ್ವಿಸಸ್ಸು. ಸೊ ಎಲ್ಲನೂ ನೀವು ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಸೊ ಇಲ್ಲಿ ಫೇಲ್ಡ್ ಟ್ರಾನ್ಸಾಕ್ಷನ್ ಇದೆ, ಅಪ್ಲಿಕೇಶನ್ ಆದಮೇಲೆ ನೀವು ಏನಾದರೂ ಪ್ರಾಬ್ಲಮ್ ಇತ್ತಂದರೆ ಅದೇ ರೀತಿ ಇಲ್ಲೂ ಕೂಡ ನೀವು ಸ್ಟೇಟಸನ್ನು ಚೆಕ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಪ್ರಿಂಟ್ಗೆ ಬನ್ನಿ. ಸೊ ಪ್ರಿಂಟ್ಗೆ ಬಂದುಬಿಟ್ಟು ಇಲ್ಲಿ ನೋಡ್ಬೋದು ರೀಪ್ರಿಂಟ್ ಸರ್ಟಿಫಿಕೇಟ್ ಅಂತ ಇದೆ. ಸೊ ನೀವು ಮೊದಲನೇ ಒಂದು ಅಂದರೆ ನೀವು ಹೊಸದಾಗಿ ಅಪ್ಲೈ ಮಾಡಿ ಆದ ಮೇಲೆ ನೀವು ಪ್ರಿಂಟ್ ತೊಗೋತಿದ್ರಪ್ಪ ಅಂತಂದರೆ ಪ್ರಿಂಟ್ ಸರ್ಟಿಫಿಕೇಟ್ಗೆ ಹೋಗಿ. ಸೊ ನೀವು ಆಲ್ರೆಡಿ ಒಂದು ಸಾರಿ ಪ್ರಿಂಟ್ ತೊಗೊಂಡಿದ್ದೀರಾ, ಅದೇ ಇನ್ನೊಂದು ಸಾರಿ ಪ್ರಿಂಟ್ ಬೇಕು ಅಂತಂದರೆ ರೀಪ್ರಿಂಟ್ ಸರ್ಟಿಫಿಕೇಟ್ ಮೇಲೆ ಹೋಗಿ. ಸೊ ನಾನಿವಾಗ ರೀಪ್ರಿಂಟ್ ಸರ್ಟಿಫಿಕೇಟ್ ಮೇಲೆ ಹೋಗ್ತೀನಿ. ಸೊ ಇಲ್ಲಿ ಯಾವುದೋ ಒಂದು RD ನಂಬರನ್ನು ನಾನು ಹಾಕ್ಬಿಟ್ಟು ಸರ್ಚ್ ಮಾಡ್ತೀನಿ. ಸೊ ಹಾಕ್ಬಿಟ್ಟು ಸರ್ಚ್ ಮಾಡಿದ್ರಪ್ಪ ಅಂತಂದರೆ ಇಲ್ಲಿ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ ಎಲ್ಲನೂ. ಸೊ ಅಪ್ಲಿಕೆಂಟ್ ನೇಮ್ ಬರುತ್ತೆ, ಅಕ್ನಾಲೇಜ್ಮೆಂಟ್ ನಂಬರ್ ಬರುತ್ತೆ, ಅದೇ ರೀತಿ ಫಾದರ್ ನೇಮ್ ಬರುತ್ತೆ, ಯಾವ ಟೈಪ್ ಇದೆ ಅಂತ. ಸೊ ಇಲ್ಲಿ ಟಿಕ್ ಮಾರ್ಕ್ ಮಾಡಿಕೊಂಡು ಡ್ರಾಫ್ಟ್ ವ್ಯೂ ಮೇಲೆ ಕ್ಲಿಕ್ ಮಾಡಿ. ಡ್ರಾಫ್ಟ್ ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ಇಲ್ಲಿ ನಿಮ್ಮ ಕಂಪ್ಲೀಟ್ ಏನಾಗುತ್ತೆ, ಸರ್ಟಿಫಿಕೇಟ್ ಇಲ್ಲಿ ಓಪನ್ ಆಗುತ್ತೆ. ಸೊ ಅದನ್ನು ನೋಡಿ ವೆರಿಫೈ ಮಾಡ್ಕೊಳ್ಳಿ ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಸೊ ಕರೆಕ್ಟಾಗಿ ಇತ್ತು ಅಂತಂದರೆ ನೀವೇನು ಮಾಡ್ಬೋದು, ಅದನ್ನು ಓಕೆ ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡಿ ಆದಮೇಲೆ ಇಲ್ಲಿ ನೋಡ್ಬೋದು ಪೇ ಸರ್ವಿಸ್ ಫೀಸ್ ಅಂತ ಇದೆ. ಸೊ ಪೇ ಸರ್ವಿಸ್ ಫೀಸ್ ಅನ್ನು ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವೇನು ಮಾಡಬೇಕಾಗುತ್ತೆ, 40 ರೂಪೀಸನ್ನು ಪೇಮೆಂಟ್ ಮಾಡಬೇಕಾಗತ್ತೆ. ಸೊ 40 ರೂಪೀಸ್ ಪೇಮೆಂಟ್ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ಪೇಮೆಂಟ್ ಒಂದು ಆಗಿಬಿಟ್ಟು ರಿಸಿಪ್ಟ್ ಬರುತ್ತೆ. ಸೊ ಆ ರಿಸಿಪ್ಟ್ ಬಂದಾದ ಮೇಲೆ ನೀವು ನಿಮ್ಮ ಒಂದು ಸರ್ಟಿಫಿಕೇಟನ್ನು ಪ್ರಿಂಟ್ ಹಾಕೋಬೋದು, ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಪ್ರಿಂಟ್ ಹಾಕೋಬೋದು ಈಸಿಯಾಗಿ. ಸೊ ಈ ರೀತಿ ನೀವೇನು ಮಾಡೋದಪ್ಪ ಅಂತಂದರೆ ಈಸಿಯಾಗಿ ನೀವೆಲ್ಲೂ ಹೋಗ್ದೇ ಇಲ್ಲೇ ಆನ್ಲೈನಲ್ಲೇ ನೀವು ನಿಮ್ಮ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ಡೌನ್ಲೋಡ್ ಮಾಡ್ಕೊಂಡು ಆದ ಮೇಲೆ ನೀವೇನು ಮಾಡಬೇಕಪ್ಪ ಅಂತಂದರೆ, ನಿಮ್ಮ ಪಾಪಪ್ ಏನಿರುತ್ತಲ್ಲ ಬ್ರೌಸರ್ದು ಒಂದು ಪಾಪಪ್ ಅಂತ ಬರುತ್ತೆ. ಸೊ ಅದು ಆಲ್ವೇಸ್ ಆನ್ ಇರಬೇಕು. ಸೊ ಆಫ್ ಮಾಡಿದ್ರಪ್ಪ ಅಂತಂದರೆ ಅದು ಮತ್ತೆ ನಮ್ಮ ಸರ್ಟಿಫಿಕೇಟ್ ಹೋದಂಗೆ, ಅಂದರೆ ನೆಕ್ಸ್ಟ್ ವಿಂಡೋದಲ್ಲಿ ಅದು ಓಪನ್ ಆಗೋದ್ರಿಂದ ಅದು ಪಾಪಪ್ ಏನಿರುತ್ತೆ ಆಟೋಮೆಟಿಕಲಿ ಓಪನ್ ಆಗೋ ಥರ ಇರಬೇಕು. ಸೊ ಅದು ಕ್ಲೋಸ್ ಆಗೋ ಥರ ಇತ್ತಂತಂದರೆ ನಿಮ್ಮ ಸರ್ಟಿಫಿಕೇಟ್ ಮತ್ತೆ ನಾವು ತೊಗೊಳೋದಕ್ಕೆ ಆಗಲ್ಲ. ಮತ್ತೆ ನೀವು 40 ರೂಪೀಸ್ ಪೇ ಮಾಡಬೇಕು, ಮತ್ತೆ ಪೇಮೆಂಟ್ ಮಾಡಿಕೊಂಡು ಮತ್ತೆ ನೀವು ಡೌನ್ಲೋಡ್ ಮಾಡ್ಕೋತೀರ ಅಂದರೆ ಮತ್ತೆ ಹಂಗೆ ಪಾಪಪ್ ಬಂತಪ್ಪ ಅಂತಂದರೆ ಮತ್ತೆ ಹೋಗುತ್ತೆ. ಸೊ ಅದಕ್ಕೋಸ್ಕರ ಪಾಪಪ್ ಯಾವಾಗಲೂ ಓಪನ್ ಆಗೋ ಥರನೇ ಇಟ್ಟಿರಿ. ಸೊ ಅದು ನಿಮ್ಮ ಕ್ರೋಮ್ ಸೆಟ್ಟಿಂಗ್ಸಲ್ಲಿ ಸಿಗುತ್ತೆ ಈಸಿಯಾಗಿ. ಸೊ ಈ ರೀತಿಯಾಗಿ ನೀವೇನಪ್ಪ ಅಂತಂದರೆ ಆನ್ಲೈನಲ್ಲಿ ಈಸಿಯಾಗಿ ನಿಮ್ಮ ಒಂದು ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.